My dear students, in this class we have discussed about number, the 9th standard, first chapter, number system. We are all already known about what are numbers and its types. Which are numbers? Natural numbers, integers, whole numbers, even numbers, odd numbers, prime numbers, and also composite numbers, and so on. The first one, you can once again recall in this class natural numbers. Natural numbers. What are natural numbers? The counting numbers. The counting numbers. The counting numbers we called as an natural number. Which are counting numbers? Like 1, 2, 3, 4 and so on. These are all our counting numbers. ಯಾಕೆ ಇವನ್ನ ಕೌಂಟಿಂಗ್ ನಂಬರ್ಸ್ ಅಂತಾನೆ ಕರಿತೀವಿ? ಮತ್ತು what is the meaning of natural? Where it's come? The natural word is come from nature. ನೇಚರಲ್ಲಿ ಸಿಗ್ತಕ್ಕಂಥ ಥಿಂಗ್ಸ್ ಆಗಿರ್ಬೋದು, ಆಬ್ಜೆಕ್ಟ್ಸ್ ಆಗಿರ್ಬೋದು, ಅಥವಾ ಮ್ಯಾಟರ್ಸ್ ಆಗಿರ್ಬೋದು. ನಾವು ಯಾವ ರೀತಿ ಕೌಂಟ್ ಮಾಡ್ತಿದ್ದೀವಿ? ಒಂದು ಥಿಂಗ್ಸ್ ಇದೆ ಅಂದರೆ ಅದನ್ನು ಫಾರ್ ಎಕ್ಸಾಂಪಲ್ ನಂಬರ್ ಆಫ್ ಪೀಪಲ್ಸ್ ಇದ್ದಾರೆ ಅಂದರೆ ಅವರನ್ನು ಕೌಂಟ್ ಮಾಡ್ತಾ ಬರ್ತೀವಿ. ಹಿಯರ್ ಒನ್ ಮ್ಯಾನ್ ಇಸ್ ದೇರ್, ಅನದರ್ 1, 2, 3, 4, 5 ಆ್ಯಂಡ್ ಸೊ ಆನ್. ಅಲ್ಲಿ ಒಂದು ಆಬ್ಜೆಕ್ಟ್ ಇದೆ ಅಥವಾ ಥಿಂಗ್ಸ್ ಇದಾವೆ ಅಂದರೆ ನಾವು ಅಲ್ಲಿ ಏನು ಮಾಡ್ತೀವಿ? ಫಸ್ಟಿಂದ ಸ್ಟಾರ್ಟ್ ಮಾಡ್ತಾ ಹೋಗ್ತೀವಿ. That's we called as a natural number. That's we called as a natural number. Some vehicles ಇದಾವೆ ಅಂದರೆ ಆ ವೆಹಿಕಲ್ಸ್ನೆಲ್ಲ ಕೌಂಟ್ ಮಾಡ್ತಾ ಬರ್ತೀವಿ. ಎಲ್ಲಿಂದ ಕೌಂಟ್ ಮಾಡ್ತೀವಿ? 1, 2, 3, 4 ವೆಹಿಕಲ್ಸ್ ಇದಾವೆ, 5 ವೆಹಿಕಲ್ಸ್ ಇದಾವೆ, 6 ಇದಾವೆ, 7 ಇದಾವೆ, 8 ಇದಾವೆ, 9 ಇದಾವೆ, ಸೊ ಆನ್. ಲೈಕ್ವೈಸ್ ದಟ್ಸ್ ವಿ ಕಾಲ್ಡ್ ಆಸ್ ಅನ್ ನ್ಯಾಚುರಲ್ ನಂಬರ್. ಅಂದರೆ ನೇಚರಲ್ಲಿ ಇರ್ತಕ್ಕಂಥ ಥಿಂಗ್ಸು, ನೇಚರಲ್ಲಿ ಥಿಂಗ್ಸ್ ಇದ್ದಾವೆ, ಅದರಿಂದ ನಾವೇನು ಮಾಡ್ತೀವಿ? ಕೌಂಟ್ ಮಾಡೋದನ್ನ ಕಲ್ತಿದ್ದೀವಿ. ಅದಕ್ಕೋಸ್ಕರ ನಾವೇನಂತ ಇಟ್ಕೊಂಡ್ವಿ? ದಟ್ ವಿ ಕಾಲ್ಡ್ ಆಸ್ ಅನ್ ನ್ಯಾಚುರಲ್. ದ ನಂಬರ್ ವಿ ಕಾಲ್ಡ್ ಆಸ್ ಅನ್ ನ್ಯಾಚುರಲ್ ನಂಬರ್ಸ್. ವಿಚ್ ಆರ್ ನ್ಯಾಚುರಲ್ ನಂಬರ್ಸ್? 1, 2, 3, 4, 5 ಆ್ಯಂಡ್ ಸೊ ಆನ್. ದ ನ್ಯಾಚುರಲ್ ನಂಬರ್ಸ್ ಆರ್ ಡಿನೋಟೆಡ್ by the symbol capital letter N. The natural number is denoted by the symbol capital letter N. Then the natural number can be written as by using flower bracket 1, 2, 3, 4 so on infinity. Is nothing but countless. ಹೋಗ್ತಾನೆ ಇರ್ತವೆ ಆಬ್ಜೆಕ್ಟ್ಸ್ ಇನ್ಫೈನೈಟ್. ಫಾರ್ ಎಕ್ಸಾಂಪಲ್ ನಕ್ಷತ್ರನ ಎಣ್ಸೋಕೆ ನಿಂತ್ಕೊಂಡ್ರೆ ಕೌಂಟ್ ಎಂಡೇ ಆಗಲ್ಲ. ನಕ್ಷತ್ರಗಳು ಇದಾವೆ, ಕಾಣ್ತಿದ್ದಾವೆ, ಅವನ್ನ ಕೌಂಟ್ ಮಾಡ್ತಾ ಹೋಗ್ತಾ ಇದ್ರೆ ನಮ್ಗಲ್ಲಿಗೆ ಎಂಡ್ ಅನ್ನೋದೇ ಇರಲ್ಲ. ವಿ ಕಾಲ್ಡ್ ಆಸ್ ಅನ್ ನ್ಯಾಚುರಲ್ ನಂಬರ್ಸ್. ದಿಸ್ ವಿ ಕಾಲ್ಡ್ ಆಸ್ ಅನ್ ನ್ಯಾಚುರಲ್ ನಂಬರ್ಸ್. ಹಾಗಾದರೆ ವಾಟ್ ಈಸ್ ಹೋಲ್ ನಂಬರ್? ಇಲ್ಲಿ ಥಿಂಗ್ಸ್ ಇದಾವೆ ಅಂದರೆ ಕೌಂಟ್ ಮಾಡ್ತಾ ಬರ್ತೀವಿ, ಅಲ್ಲಿ ಏನೂ ಥಿಂಗ್ಸೇ ಇಲ್ಲ. ಹಾಗಾದರೆ ಅದನ್ನ ಏನಂತ ಕರ್ಕೊಳೋದು? ಹಾಗಾದರೆ ನಂಬರ್ ಸಿಸ್ಟಮಲ್ಲಿ ಯಾವ ರೀತಿ ರೆಪ್ರೆಸೆಂಟ್ ಮಾಡೋದು? ಇಲ್ಲಿ ಥಿಂಗ್ಸ್ ಇದ್ದಾವೆ, ಆ ಥಿಂಗ್ಸ್ನ ಕೌಂಟ್ ಮಾಡ್ತಾ ಬರ್ತಾ ಇದ್ದೀವಿ, ಅದಕ್ಕೋಸ್ಕರ ನಾವು ಅದನ್ನು ಏನಂತ ಕರ್ಕೊಂಡ್ವಿ? ನ್ಯಾಚುರಲ್ ನಂಬರ್ ಅಂದ್ಕೊಂಡ್ವಿ. ಅಲ್ಲಿ ಥಿಂಗ್ಸೇ ಇಲ್ಲ, ಒಂದು ಥಿಂಗ್ಸೇ ಇಲ್ಲ ಅಂದರೆ ಹಾಗಾದರೆ ಇನ್ ನಂಬರ್ ಸಿಸ್ಟಮಲ್ಲಿ ಯಾವ ರೀತಿ ರೆಪ್ರೆಸೆಂಟ್ ಮಾಡೋದು? ಅದನ್ನು ಯಾವ ರೀತಿ ರೆಪ್ರೆಸೆಂಟ್ ಮಾಡ್ತೀವಿ ಅಂದರೆ 0 ಇಂದ ರೆಪ್ರೆಸೆಂಟ್ ಮಾಡ್ತೀವಿ. ಯಾವ ರೀತಿ ರೆಪ್ರೆಸೆಂಟ್ ಮಾಡ್ತೀವಿ? 0 ಇಂದ ರೆಪ್ರೆಸೆಂಟ್ ಮಾಡ್ತೀವಿ. ಆ 0 ಇನ್ಕ್ಲೂಡಿಂಗ್ this natural number, 0 including natural number, we called as an whole number. We called as an whole numbers. whole number. ನೋಡಿ ಇಲ್ಲಿ 0 ಮತ್ತೆ ನ್ಯಾಚುರಲ್ ನಂಬರ್ಸ್ನ ಸೇರಿಕೊಂಡು ನಾವೇನಂತ ಕರಿತೀವಿ? ಹೋಲ್ ನಂಬರ್. ದ ಡಿನೋಟೆಡ್ ಬೈ ದ ಸಿಂಬಲ್ ಕ್ಯಾಪಿಟಲ್ ಲೆಟರ್ W. ದ ಡಿನೋಟೆಡ್ ಬೈ ದ ಸಿಂಬಲ್ ಕ್ಯಾಪಿಟಲ್ ಲೆಟರ್ W. W includes 0
and also natural number. W include, W means whole numbers include 0 and natural numbers. 0 and natural numbers. Another one examples, integers. What are integers? Next one, integer. Which are integers? ನೋಡಿ ಇಲ್ಲಿ 0 ಸಿಕ್ತು, ನಮಗೆ ಕೌಂಟಿಂಗ್ ನಂಬರ್ ಸಿಕ್ತು. ಬಟ್ ಒಂದು ಕೇಸ್ ಅರೈಸ್ ಆಗುತ್ತೆ. ಫಾರ್ ಎಕ್ಸಾಂಪಲ್, ಯಾವುದೋ ಒಂದು ವಾಟರ್ ಟ್ಯಾಂಕ್ ಇದೆ, ಆ ವಾಟರ್ ಟ್ಯಾಂಕ್ನ ಏನು ಮಾಡಬೇಕು, ಕ್ಲೀನ್ ಮಾಡಬೇಕು. ಆ ವಾಟರ್ ಟ್ಯಾಂಕ್ನ ಏನು ಮಾಡಬೇಕು, ಕ್ಲೀನ್ ಮಾಡಬೇಕು. ಅವನ್ನ ಕ್ಲೀನ್ ಮಾಡಬೇಕು ಅಂದ್ರೆ ಏನು ಮಾಡಬೇಕು, ಅದ್ರೊಳಗಡೆ ಹೋಗ್ಬೇಕು. ಅವನೇನು ಮಾಡ್ತಾನೆ, ಇಲ್ಲೊಂದು ಲೇಡರ್ನ ಹಾಕ್ಕೊಂತಾನೆ, ಮತ್ತು ಇದ್ರೊಳಗೂ ಕೂಡ ಒಂದು ಲೇಡರ್ನ ಹಾಕ್ಕೊಂತಾನೆ. ಲೇಡರ್ ಮೀನ್ಸ್ ಏಣಿ ಹಾಕ್ಕೊಂತಾನೆ. ಇಲ್ಲೇನು ಮಾಡ್ತಾನೆ, ಅಟ್ ದ ಗ್ರೌಂಡ್ ಸ್ಟೇಟಿಂದ ಅವನು ಹತ್ತೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಫಸ್ಟ್ ಮೆಟ್ಲನ್ನ ಹತ್ತುತ್ತಾನೆ, ನೆಕ್ಸ್ಟ್ ಸೆಕೆಂಡ್ ಒನ್, ಥರ್ಡ್ ಒನ್, ಫೋರ್ತ್ಗೆ ಹೋಗ್ತಾನೆ. ನೆಕ್ಸ್ಟ್ ಏನು ಮಾಡ್ತಾನೆ, ಅಟ್ ದ ಡೌನ್ ಪೋರ್ಷನಿಗೆ ಬರಬೇಕು ಅವನು. ಹಾಗಾದ್ರೆ ಇಲ್ಲೇನು ಮಾಡ್ತಾನೆ, ಒಂದು ಮೆಟ್ಲು ಕೆಳಗಡೆ ಇಳಿತಾನೆ, ಸೆಕೆಂಡ್ ಒನ್ನು, ಥರ್ಡ್ ಒನ್ನು, ಫೋರ್ತ್ ಒನ್ನಿಗೆ ಬಂದಾಗ ಅವನು ಅಟ್ ದ ಗ್ರೌಂಡ್ ಸ್ಟೇಟಿಗೆ ಬರ್ತಾನೆ. ಹಾಗಾದರೆ ಅವನು ಲೇಡರ್ ಮೇಲಕ್ಕೆ ಹೋದಂಗೆ ನಾವು ಏನಂತ ಬರ್ತಾ ಇದ್ದೀವಿ, ಪಾಸಿಟಿವ್ ನಂಬರ್ಸ್, ಅಂದರೆ ಪಾಸಿಟಿವ್ ಆಗಿ ಕನ್ಸಿಡರ್ ಮಾಡ್ತಾ ಬಂದರೆ, ಹಾಗಾದ್ರೆ ಅವನು ಲೇಡರಿಂದ ಕೆಳಗಡೆ ಇಳಿಯೋದಕ್ಕಂತ ನಂಬರ್ನೂ ಕೂಡ ನಾವು ಪಾಸಿಟಿವಲ್ಲಿ ರೆಪ್ರೆಸೆಂಟ್ ಮಾಡಲ್ಲ. ಯಾಕೆಂದರೆ ಇದು ಯಾವೋ ಆಯಿತು ಅಂದರೆ ದಿಸ್ ಒನ್ ಈಸ್ ಬಿಲೋ, ವಿ ಕ್ಯಾನ್ ಕನ್ಸಿಡರ್ ಆ್ಯಸ್ ದಿಸ್ ಈಸ್ -1, -2, -3, -4. ನಂಬರ್ ಸಿಸ್ಟಮಲ್ಲಿ ಯಾವ ರೀತಿ ರೆಪ್ರೆಸೆಂಟ್ ಮಾಡ್ಕೊತೀವಿ, ಎಬೋನ ಪಾಸಿಟಿವ್ ಅಂತ ತೊಗೊಂಡ್ರೆ ಬಿಲೋನ ನೆಗೆಟಿವ್ ಅಂತ ತಗೊತೀವಿ. ಅನದರ್ ಒನ್ ಕೇಸ್, ಫಾರ್ ಎಕ್ಸಾಂಪಲ್, ನನ್ನ ಹತ್ರ ಅಮೌಂಟ್ ಇದೆ, ಒಂದು 10 ರೂಪೀಸ್ ಇದೆ. ನಾನೇನು ಮಾಡ್ತೀನಿ, ನಿಮಗೆ 2 ರೂಪೀಸ್ ಫಸ್ಟ್ ಕೊಡ್ತೀನಿ. ಹಾಗಾದ್ರೆ ನಿಮ್ಮ ಹತ್ರ ಎಷ್ಟಾಯಿತು, 2 ರೂಪೀಸ್ ಆಯಿತು. ಮತ್ತೆ 3 ರೂಪೀಸ್ ಕೊಡ್ತೀನಿ, 5 ರೂಪೀಸ್ ಆಯಿತು. ನೆಕ್ಸ್ಟ್ 5 ರೂಪೀಸ್ ಕೊಡ್ತೀನಿ, 10 ರೂಪೀಸ್ ಆಯಿತು. ಮತ್ತೆ ವಾಪಸ್ ಕೊಡ್ತೀನಿ, ವಾಪಸ್ ಕೊಡಿ ಅಂತೀನಿ. ಅವಾಗ ನೀವೇನು ಮಾಡ್ತೀರಾ, ತಗೊಳ್ಳಿ ಸರ್ 10 ರೂಪೀಸ್ ಇದೆ ಅಂತ ಕೊಡ್ತೀರಾ. ಅದೇ ನಾನು ಏನಂತೀನಿ, ಇಮ್ಯಾಜಿನೇಷನ್ ಮಾಡ್ಕೊಳ್ಳಿ. ನನ್ನ ಹತ್ರ 10 ರೂಪಾಯಿ ಇದೆ, 2 ರೂಪಾಯಿ ಫಸ್ಟ್ ಕೊಟ್ಟಿದ್ದೀನಿ. ಹಾಗಾದರೆ ಎಷ್ಟಾಯ್ತು ನಿಮ್ಮ ಹತ್ರ, 2 ರೂಪಾಯಿ. ಮತ್ತೆ 3 ರೂಪಾಯಿ ಕೊಟ್ಟಿದ್ದೀನಿ, ಎಷ್ಟಾಯಿತು, 5 ರೂಪಾಯಿ ಸರ್. ಮತ್ತೆ 5 ರೂಪೀಸ್ ಕೊಟ್ಟಿದ್ದೀನಿ. ಹಾಗಾದರೆ ನಿಮ್ಮ ಹತ್ರ ಎಷ್ಟಾಯಿತು, 10 ರೂಪೀಸ್ ಸರ್. ಹಾಗಾದರೆ ನಾನು ಏನು 10 ರೂಪೀಸ್ ಕೊಟ್ಟಿದ್ನೋ ಆ 10 ರೂಪೀಸ್ ನನಗೆ ವಾಪಸ್ ಕೊಡ್ತೀರಾ? ಇಲ್ಲ ಸರ್. ಯಾಕೆಂದರೆ ನಾವು ಮಾಡ್ಕೊತಾ ಇರೋದೇ ಇಮ್ಯಾಜಿನೇಷನ್. ಇದ್ದಿದ್ರೆ ಕೊಡ್ತಾ ಇದ್ದೀವಿ ಅಂದರೆ ಇಸ್ ನಥಿಂಗ್ ಬಟ್ ನ್ಯಾಚುರಲ್ ನಂಬರ್. ಅಲ್ಲೊಂದು ಥಿಂಗ್ಸ್ ಇದೆ, ಕೊಡ್ತಾ ಇದ್ದೀನಿ, ಕೌಂಟ್ ಆಗ್ತಿದೆ, ಪಾಸಿಟಿವ್ ನಂಬರ್. ಅಲ್ಲೊಂದು ಥಿಂಗ್ಸ್ ಇಲ್ಲ, ಇಮ್ಯಾಜಿನೇಷನ್ ಮಾಡ್ಕೊತಾ ಇದ್ದೀನಿ, ದಟ್ ಈಸ್ ನಥಿಂಗ್ ಅವರ್ ನೆಗೆಟಿವ್ ನಂಬರ್. ವಿ ಕಾಲ್ಡ್ ಆಸ್ ಆನ್ ಇಂಟೀಜರ್ ಇನ್ಕ್ಲೂಡ್ ಪಾಸಿಟಿವ್ ಆ್ಯಂಡ್ ನೆಗೆಟಿವ್ ನಂಬರ್ ವಿತ್ ಆನ್ 0 plus or minus 1 plus or minus 2 plus or minus 3 and so on. These number we called as an integer. 0 including positive natural number and negative natural number. Positive and negative sign of natural number we called as an integer. What is the symbol of integer? How can represent integer? The integer can be represented by symbol capital letter Z. Why Z, sir? Here the natural number we can represent capital letter N. Here also whole number we can represent capital letter W. But the integer can be represent capital letter Z because this Z comes from the German word Zahlen, which means to count. ಇದರ ಅರ್ಥ ಟು ಕೌಂಟ್. ಆ ವರ್ಡ್ ಯಾವ ರೀತಿ ಬಂದಿದೆ ಅಂದರೆ ಆ ಜರ್ಮನ್ ವರ್ಡಲ್ಲಿ ಇರ್ತಕ್ಕಂಥ ಜಾಲಿನಿಂದ ಈ ಝಡ್ನ ನಾವು ಏನು ಮಾಡ್ತೀವಿ, ಇಂಟೀಜರ್ಸ್ ಅಂತ ಇಂಡಿಕೇಶನ್ ಮಾಡ್ಕೊಂಡಿದ್ದೀವಿ. ಹಾಗಾದರೆ ಈ ಇಂಟೀಜರ್ನ ಯಾವ ರೀತಿ ರೆಪ್ರೆಸೆಂಟ್ ಮಾಡ್ಬೋದು, ಝಡ್ ಇಸ್ ನಥಿಂಗ್ ಬಟ್ 0 ಪ್ಲಸ್ ಆರ್ ಮೈನಸ್ 1 ಪ್ಲಸ್ ಆರ್ ಮೈನಸ್ 2 ಪ್ಲಸ್ ಆರ್ ಮೈನಸ್ 3 and so on countless. We called as an integers. Next,
even numbers, and also odd numbers. What are even numbers? Even numbers are multiples of 2. We called as an even number. Which are multiples of 2? For example, 2, 4, 6, 8, so on. These are all numbers we called as an even numbers, and odd numbers, non-multiples of 2 is nothing but 1, 3, 5, 7, 9 and so on. These are all numbers we called as an odd number. Even numbers are multiples of 2. Odd numbers are non-multiples of 2. We called as an odd numbers. Next, the natural numbers. The natural numbers we can also further divided into two parts. The natural numbers we can also further divided into two parts. Which are part? One is prime numbers. Another one is composite numbers. Which are prime numbers and which are composite numbers? ಆ ನ್ಯಾಚುರಲ್ ನಂಬರ್ನ ಫರ್ದರ್ ಡಿವೈಡ್ ಮಾಡ್ತೀವಿ. ಏನಂತ ಡಿವೈಡ್ ಮಾಡ್ತೀವಿ? ಅದರಲ್ಲಿ ಪ್ರೈಮ್ ನಂಬರ್ಸ್ ಅಂತ ಡಿವೈಡ್ ಮಾಡ್ಕೊತೀವಿ, ಮತ್ತು ಕಾಂಪೋಸಿಟ್ ನಂಬರ್ಸ್ ಅಂತ ಡಿವೈಡ್ ಮಾಡ್ಕೊತೀವಿ. ಹಾಗಾದರೆ ಪ್ರೈಮ್ ನಂಬರ್ಸ್ ಅಂದ್ರೇನು? ಪ್ರೈಮ್ ನಂಬರ್ಸ್ ಅಂದ್ರೆ ಏನಂತ ಹೇಳ್ತಾನೆ ಅಂದರೆ, ದ ನಂಬರ್ಸ್ ಹ್ಯಾವಿಂಗ್ ಎಕ್ಸಾಕ್ಟ್ ಟೂ ಫ್ಯಾಕ್ಟರ್. ದ ನಂಬರ್ಸ್ ಹ್ಯಾವಿಂಗ್ ಎಕ್ಸಾಕ್ಟ್ two factors we called as an prime numbers. Other factors ಅಂದೇನು? What is the mean by factor? Factor is nothing but completely divisible of that number. ಯಾವ ನಂಬರು ಆ ನಂಬರ್ನ ಕಂಪ್ಲೀಟ್ ಆಗಿ ಡಿವೈಡ್ ಮಾಡುತ್ತೋ ಅವನ್ನ ನಾವೇನಂತ ಕರ್ಕೊಂತೀವಿ? ಫ್ಯಾಕ್ಟರ್ಸ್. ಫಾರ್ ಎಕ್ಸಾಂಪಲ್, 2 can be divided 1 and also 2. 1 ಮತ್ತು 2 ಅಂತಕ್ಕಂಥ ನಂಬರ್ಸು 2ನ ಎಕ್ಸಾಕ್ಟ್ ಡಿವೈಡ್ ಮಾಡ್ತವೆ. ಇಸ್ ನಥಿಂಗ್ ಬಟ್ ರಿಮೈಂಡರ್ ಈಸ್ 0. ಲಾಸ್ಟಿಗೆ ಏನು ಬರುತ್ತೆ? ರಿಮೈಂಡರು 0 ಬರುತ್ತೆ. ಅಂಥ ನಂಬರ್ಸ್ನ ನಾವೇನಂತ ಕರಿತೀವಿ? ಫ್ಯಾಕ್ಟರ್ ಆಫ್ ದಟ್ ನಂಬರ್. ಹಾಗಾದರೆ 2ಗೆ ವಿಚ್ ಆರ್ ಫ್ಯಾಕ್ಟರ್? 1 ಈಸ್ ಆಲ್ಸೋ ಎ ಫ್ಯಾಕ್ಟರ್ and 2 is also a factor. Next one is 3. Here also 1 and 3 is a factor of this number. And next one 5. For here also 1 and 5 is a factor of that number. 1 and 5 is a factor of that number. Here observe that these number 2, 3, 5, 7, 11 and so on. Here exact two factors are there. ನೋಡಿ ಇಲ್ಲಿ ಈ 2 ಮತ್ತು 3, 5, 7, 11 like this number having exact two factors ಇದಾವೆ. ಯಾವ ಫ್ಯಾಕ್ಟರ್ ಅವು? 1 and itself. ಅವು ಯಾವ ಫ್ಯಾಕ್ಟರು? 1 and itself. ಆ ಫ್ಯಾಕ್ಟರ್ಸ್ ಏನಾಗಿರಬೇಕು? 1 and itself ಆಗಿದ್ರೆ ಅವನ್ನೇನಂತ ಕರಿತೀವಿ? ಪ್ರೈಮ್ ನಂಬರ್ಸ್. ಏನಂತ ಕರ್ಕೊಂತೀವಿ? ಪ್ರೈಮ್ ನಂಬರ್ಸ್. ವಿಚ್ ಆರ್ ಪ್ರೈಮ್ ನಂಬರ್? 2, 3, 5, 7, 11, 13, 17, 19 and so on. These are all numbers are prime numbers. Which is the least prime number? Which is the least prime number? 2 is the least prime number. The least prime number is 2. And also the even prime number is also 2. ಲೀಸ್ಟ್ ಪ್ರೈಮ್ ನಂಬರು ಕೂಡ 2ನೇ, ಈವನ್ ಪ್ರೈಮ್ ನಂಬರು ಕೂಡ 2ನೇ. ಅವೆರಡಕ್ಕೂ ಆನ್ಸರ್ ಸೇಮ್. ಹಾಗಾದರೆ 2 ಬಿಟ್ಟು ಬೇರೆ ಯಾವುದು ಈವನ್ ಪ್ರೈಮ್ ಬರೋದೇ ಇಲ್ವಾ ಸರ್? ಯಾವುದು ಈವನ್ ಪ್ರೈಮ್ ಬರೋದೇ ಇಲ್ಲ. ಓನ್ಲಿ 2 ಈಸ್ ದ ಈವನ್ ಪ್ರೈಮ್. 2 ಬಿಟ್ಟು ಆಲ್ ಪ್ರೈಮ್ ನಂಬರ್ಸ್ ಆರ್ ಆಡ್ ನಂಬರ್ಸ್. ಆಲ್ ಪ್ರೈಮ್ ನಂಬರ್ಸ್ ಆರ್ ಆಡ್ ನಂಬರ್ಸ್ except 2. Next we move on composite number. Which are composite number? The numbers having more than 2 factors.
two factors we called as an composite number. The numbers having more than two factors ಅಂದರೆ ಆ ಫ್ಯಾಕ್ಟರ್ಸ್ ಎಷ್ಟಿರಬೇಕು, ಎರಡಕ್ಕಿಂತ ಜಾಸ್ತಿ ಇದ್ರೆ ನಾವು ಅದನ್ನ ಏನಂತ ಕರಿತೀವಿ, ಕಾಂಪೋಸಿಟ್ ನಂಬರ್. ಹಾಗಾದ್ರೆ ಯಾವ್ಯಾವು? ಫಾರ್ ಎಕ್ಸಾಂಪಲ್ 4, ದ ಫ್ಯಾಕ್ಟರ್ಸ್ ಆರ್ 1 ಇಸ್ ಎ ಫ್ಯಾಕ್ಟರ್, ಕಂಪ್ಲೀಟ್ ಆಗಿ ಡಿವೈಡ್ ಮಾಡುತ್ತೆ. 1 4ನ ಏನು ಮಾಡುತ್ತೆ, ಕಂಪ್ಲೀಟ್ ಆಗಿ ಡಿವೈಡ್ ಮಾಡುತ್ತೆ, ರಿಮೈಂಡರ್ 0 ಬರುತ್ತೆ. ಮತ್ತೆ 2 is also a factor and also 4 is also a factor. Here there are 3 factors are there for 4 and also 6. 1 is also a factor, 2 is also a factor, 3 is also a factor and itself is also a factor. That's why these type of number we called as an 8, 9. Here 1, 2, 4 and 8. Here also 1, 3, 9. Here also more than 2 factor is there. 9 is also more than 2 factor is there. That's why 9 is also a composite number. These type of numbers and so on, these type of number we called as a composite number. ಹಾಗಾದ್ರೆ ಕಾಂಪೋಸಿಟ್ ನಂಬರ್ ಅಂದ್ರೆ ಏನಂತ ಹೇಳ್ಬೋದು, ಮೋರ್ ದ್ಯಾನ್ 2 ಫ್ಯಾಕ್ಟರ್ಸ್ ನಂಬರ್ಸ್ ಇದ್ರೆ ಅವನ್ನೇನಂತ ಕರ್ಕೊಂತೀವಿ, ಕಾಂಪೋಸಿಟ್ ನಂಬರ್. ಹಾಗಾದ್ರೆ ಈ ಪ್ರೈಮ್ ನಂಬರ್ಸು ಮತ್ತೆ ಕಾಂಪೋಸಿಟ್ ನಂಬರ್ಸು ಇವೆರಡೂ ಕಲೆಕ್ಷನ್ನ ನಾವು ನ್ಯಾಚುರಲ್ ನಂಬರ್ಸ್ ಅನ್ಬೋದಾ? The prime numbers and composite, prime and composite, prime and composite, the collection of prime and composite number we also called as an natural numbers. All natural numbers are prime and composite numbers. ನೋಡಿ ಇಲ್ಲಿ ಪ್ರೈಮ್ ಒಂದು ಕಾಂಪೋಸಿಟ್ ನಂಬರ್ ಕಲೆಕ್ಟ್ ಮಾಡಿದ್ರೆ ಏನು ಸಿಗುತ್ತೆ ನಮಗೆ? 2 ಪ್ರೈಮಲ್ಲಿದೆ, 3 ಪ್ರೈಮಲ್ಲಿದೆ, 4 ಕಾಂಪೋಸಿಟಲ್ಲಿದೆ, 5 ಪ್ರೈಮಲ್ಲಿದೆ, 6 ಕಾಂಪೋಸಿಟಲ್ಲಿದೆ ಆ್ಯಂಡ್ ಸೊ ಆನ್. ನೋಡಿ ಪ್ರೈಮ್ ನಂಬರು ಕಾಂಪೋಸಿಟ್ ನಂಬರ್ನ ಕಲೆಕ್ಟ್ ಮಾಡಿದ್ದೀನಿ. ಇವೆಲ್ಲವೂ ಕೂಡ ನ್ಯಾಚುರಲ್ ನಂಬರ್ಸಲ್ಲೇ ಇದ್ದಾವೆ, ಇವೆಲ್ಲವೂ ಕೂಡ ನ್ಯಾಚುರಲ್ ನಂಬರ್ಸಲ್ಲೇ ಇದ್ದಾವೆ. ಆದರೆ ಎಲ್ಲ ನ್ಯಾಚುರಲ್ ನಂಬರ್ಸು ಪ್ರೈಮ್ ಆ್ಯಂಡ್ ಕಾಂಪೋಸಿಟ್ ನಂಬರಾ? ಪ್ರೈಮ್ ಆ್ಯಂಡ್ ಕಾಂಪೋಸಿಟ್ ನಂಬರಾ? ಇಲ್ಲ. ಹಾಗಾದರೆ ಯಾವ ನಂಬರ್ ಬಿಟ್ಟೋಗಿದೆ? 1. ವಿಚ್ ನಂಬರ್? 1 ಎಕ್ಸೆಪ್ಟ್ 1. ನೋಡಿ ಇಲ್ಲಿ, ಹಾಗಾದರೆ 1 ಪ್ರೈಮ್ ನಂಬರೂ ಅಲ್ಲ, ಕಾಂಪೋಸಿಟ್ ನಂಬರೂ ಅಲ್ಲ. 1 is neither prime nor composite. Why? Here the prime condition is exact 2 factor. Here 1 is always 1 factor, itself is a factor, only 1 factor ಇದೆ ಅದಕ್ಕೆ. ಹಾಗಾದರೆ ಇದು ಕಾಂಪೋಸಿಟ್. ಹಾಗಾದರೆ ಕಾಂಪೋಸಿಟ್ ನಂಬರ್ ಡೆಫಿನೇಷನ್ ಏನು? ಕಾಂಪೋಸಿಟ್ ನಂಬರ್ ಆಗಬೇಕು ಅಂದರೆ ಮೋರ್ ದ್ಯಾನ್ 2 ಫ್ಯಾಕ್ಟರ್ ಇರಬೇಕು, ಅಲ್ಲಿರ್ತಕ್ಕಂಥ ಫ್ಯಾಕ್ಟರೇ 1. ಅದಕ್ಕೋಸ್ಕರ 1 is neither prime nor composite number, neither prime nor composite number. Next we move on, co-prime numbers. Co-prime numbers. Which are co-prime numbers? The HCF, highest common factor of any 2 number is 1, then we called as that number are co-prime number. That numbers are called co-prime number. ಆ ಎರಡು ನಂಬರ್ HCF highest common factor only 1 ಆಗಿದ್ರೆ ಮಾತ್ರ ನಾವು ಅವನ್ನ ಏನಂತ ಕರ್ಕೊಂತೀವಿ? co-prime number. ಫಾರ್ ಎಕ್ಸಾಂಪಲ್ 2 and 3 is also co-prime number. highest common factor ಇವೆರಡರಲ್ಲೇ ಕಾಮನ್ ತಗೊಂಡ್ರೆ ಎಷ್ಟು ತಗೊಬೋದು? 1 ಮಾತ್ರ ಕಾಮನ್ ತಗೊಬೋದು. 1 ಕಾಮನ್ ತಗೊಂಡ್ರೆ ಇವೆರಡರಲ್ಲೂ ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತೆ, ಇಸ್ ನಥಿಂಗ್ ಬಟ್ ಸ್ಯಾಟಿಸ್ಫೈಡ್ ಆಗುತ್ತೆ. ಹಾಗಾದರೆ ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ಆಫ್ HCF ಆಫ್ 2 and 3 is 1 and also HCF of 3 and 8 is also a 1. HCF of 3 and 8 is also a
1. These type of number we called as an co-prime number. ಎರಡು ನಂಬರ HCF ಏನಾಗಿರಬೇಕು 1 ಆಗಿದ್ರೆ ಮಾತ್ರ ನಾವು ಅವನ್ನ co-prime numbers ಅಂತ ಹೇಳ್ತಾ ಬರ್ತೀವಿ. ಹಾಗಾದ್ರೆ ಎಷ್ಟು co-primes ನಂಬರ್ನ ಬರೀಬಹುದು? ಅವನು ಕೂಡ ಕೌಂಟ್ಲೆಸ್ co-prime ನಂಬರ್ಸ್ನ ಬರಿತಾ ಬರ್ಬೋದು. ಇದೇ ರೀತಿ ಕೌಂಟ್ಲೆಸ್ co-prime ನಂಬರ್ಸ್ನ ನಾವು ಇಂಡಿಕೇಟ್ ಮಾಡ್ತಾ ಬರ್ಬೋದು. Next, rational numbers. Rational numbers. Rational numbers. We are all well known about numbers. What is meant by rational? What is meant by rational? The word rational comes from the word ratio. Comes from the word ratio. ಹಾಗಾದರೆ ರ್ಯಾಷನಲ್ ಅಂತಕ್ಕಂಥ ವರ್ಡು ಯಾವ ವರ್ಡಿಂದ ಬಂದಿದೆ ಅಂದರೆ ರೇಷಿಯೋ. ವಿ ಆರ್ ಆಲ್ ವೆಲ್ ನೋನ್ ಅಬೌಟ್ ರೇಷಿಯೋ. ವಾಟ್ ಈಸ್ ರೇಷಿಯೋ? ದ ಕಂಪೇರಿಸನ್ ಆಫ್ ಟೂ ಕ್ವಾಂಟಿಟಿ ವಿತ್ ಸೇಮ್ ಕೈಂಡ್. ಅಲ್ಲಿ ಏನಂತ ಹೇಳ್ತಾನೆ, ಎರಡು ಕ್ವಾಂಟಿಟಿ ಕಂಪೇರ್ ಮಾಡ್ತಾ ಇದೆಯಾ ಅಂದರೆ ಆ ಕ್ವಾಂಟಿಟೀಸ್ಗಳು ಸೇಮ್ ಕೈಂಡ್ ಆಗಿರಬೇಕು. ಈಸ್ ನಥಿಂಗ್ ಬಟ್ ಒಂದು ಕ್ವಾಂಟಿಟಿ ಕೆ ಜಿನಲ್ಲಿ ತಗೊತಾ ಇದೆಯಾ ಅಂದರೆ ಇನ್ನೊಂದು ಕ್ವಾಂಟಿಟಿ ಕೂಡ ಕೆ ಜಿನಲ್ಲೇ ಇರಬೇಕು. ಒಂದನ್ನ ಸೆಂಟಿಮೀಟ್ರಲ್ಲಿ ತೊಗೊತಾ ಇದೆಯಾ ಅಂದರೆ ಇನ್ನೊಂದು ಕೂಡ ಸೆಂಟಿಮೀಟ್ರಲ್ಲೇ ತೊಗೊಬೇಕು. ದಟ್ ಈಸ್ ನಥಿಂಗ್ ಬಟ್ ಸೇಮ್ ಕೈಂಡ್. ಹಿಯರ್ ದ ಟೂ ಕ್ವಾಂಟಿಟೀಸ್ ಆರ್ ಎ ಆ್ಯಂಡ್ ಬಿ. ವಿ ಜನರಲಿ ಸೇ ದ ಟೂ ಕ್ವಾಂಟಿಟೀಸ್ ಆರ್ ಎ ಆ್ಯಂಡ್ ಬಿ. ವಿ ಕ್ಯಾನ್ ಕಂಪೇರ್ ಎ ಟು ಬಿ. ಎನ ಬಿ ಜೊತೆ ಕಂಪೇರ್ ಮಾಡ್ತಾ ಇದ್ದೀನಿ ಅಂದರೆ ದ ರೇಷಿಯೋ ಬಿಕಮ್ಸ್ ಎ ಈಸ್ ಟು ಬಿ. ದ ರೇಷಿಯೋ ಬಿಕಮ್ಸ್ ಎ ಈಸ್ ಟು ಬಿ. ಇಟ್ ಕ್ಯಾನ್ ಆಲ್ಸೋ ರಿಟರ್ನ್ ಆಸ್ ಎ ಬೈ ಬಿ in the fraction form. These type of form we can also called as an rational. These type of form also called as an rational. The word rational numbers denoted by the symbol capital letter Q. The rational number is denoted by the symbol capital letter Q. Q is nothing but quotient. Q is nothing but quotient. Then what is rational number? Then which are rational number? The number are, if any variable r x, r y, r s, the number r is said to be rational number. The number r is said to be rational number. It can be written as in the form of p by q. the number or a number or is said to be rational number. ಒಂದು ನಂಬರ್ನ ನಾವು ರ್ಯಾಷನಲ್ ನಂಬರ್ ಅಂತ ಕರಿಬೇಕು ಅಂದರೆ ಅದನ್ನು ಯಾವ ರೀತಿ ಎಕ್ಸ್ಪ್ರೆಸ್ ಮಾಡಬೇಕು? ಇನ್ ದ ಫಾರ್ಮ್ ಆಫ್ ಪಿ ಬೈ ಕ್ಯೂ ವೇರ್ P and Q, where P and Q belongs to, this is the sign is belongs to means ಸೇರ್ಕೊಂಡಿರಬೇಕು. ಅದರಲ್ಲಿ ಯಾವುದರಲ್ಲಿ ಇಂಟೀಜರ್ belongs to Z is nothing but Z ಇಂಟೀಜರ್. ಈ P ಮತ್ತೆ Q ಎಲ್ಲಿರಬೇಕು? ಇಂಟೀಜರ್ಸ್ ಅಲ್ಲಿರಬೇಕು. and Q not equal to 0. This is very important role playing in rational number. Here the number can be expressed as P by Q, where P and Q belongs to integer and Q not equal to 0. These type of number we called as a rational number. This type of number we called as a rational number. Example 1/2. Example 1/2. Here P is 1 and Q is 2. These are all belongs to integer.
this 1 is also belongs to 1 ಕೂಡ ಇಂಟೀಜರ್ ಅಲ್ಲಿ ಇದೆ, 2 ಕೂಡ ಇಂಟೀಜರ್ ಅಲ್ಲಿ ಇದೆ, and main condition q is also not equal to 0 because q is equal to 2 ಇದೆ, q not equal to 0. That's why this 1/2 is also called as an integer. The next number, another number 3. 3 is a rational number. Yes, 3 is also a rational number because 3 can be expressed as 3/1. Here p is 3 and q is 1. This also belongs to integer and q not equal to 0. ಈ 3 ನು ಕೂಡ p/q ಈ ಫ್ರಾಕ್ಷನ್ ಫಾರ್ಮ್ ಅಲ್ಲಿ ಎಕ್ಸ್ಪ್ರೆಸ್ ಮಾಡ್ತೀನಿ ಅಂದ್ರೆ 3/1 ಅಂತ ಬರ್ಕೊಬಹುದು. ಸಿಂಪ್ಲಿಫೈ ಮಾಡಿದ್ರು ಕೂಡ 3 ನೇ ಬರುತ್ತೆ. ಹಾಗಾದ್ರೆ p ವ್ಯಾಲ್ಯೂ ಬಂದು 3 ಆಗಿದೆ, q ವ್ಯಾಲ್ಯೂ ಬಂದು 1 ಆಗಿದೆ, ಮತ್ತೆ q not equal to 0. These p and q is also belongs to integer. That's why these 3 is also called as an rational number. These 3 is also called as an rational number. Sir, why sir the q not equal to 0? Why is q not equal to 0? For one of the example 7/0. An example ನೋಡೋಣ. 7/0. 7 is also integer, 0 is also integer, but the condition is q not equal to 0. Why q not equal to 0? Here observe that the multiplication is indicates the number of times addition is nothing but multiplication. ಎಷ್ಟು ಟೈಮ್ನ ಆಡ್ ಮಾಡ್ತೀವಿ ಅನ್ನೋದು ಮಲ್ಟಿಪ್ಲಿಕೇಶನ್, ಎಷ್ಟು ಟೈಮ್ನ ಸಬ್ಟ್ರಾಕ್ಷನ್ ಮಾಡ್ತೀವಿ ಅನ್ನೋದು ಡಿವಿಷನ್. ಫಾರ್ ಎಕ್ಸಾಂಪಲ್ 3 1s 3, 3ನ 1 ಟೈಮ್ ಆಡ್ ಮಾಡಿದ್ದೀನಿ, 3ನೇ ಬರ್ತಿದೆ. 3ನ 2 ಟೈಮ್ ಆಡ್ ಮಾಡ್ತಾ ಇದ್ದೀನಿ, ಇಸ್ ನಥಿಂಗ್ ಬಟ್ 6 ಬರ್ತಿದೆ. 3 2s 6, 3ನ ಏನು ಮಾಡಿದ್ದೀನಿ 2 ಟೈಮ್ಸ್ ಆ್ಯಡ್ ಮಾಡಿದ್ದೀನಿ. 3 3s 9, 3ನ 3 ಟೈಮ್ಸ್ ಆ್ಯಡ್ ಮಾಡಿದೆ 9 ಬಂತು. ಅದೇ ರೀತಿ 3ನ 4 ಟೈಮ್ಸ್ ಆ್ಯಡ್ ಮಾಡಿದ್ರೆ 12 ಬರ್ತಾ ಹೋಗುತ್ತೆ. ದಿಸ್ ಈಸ್ ನಥಿಂಗ್ ಬಟ್ ಮಲ್ಟಿಪ್ಲಿಕೇಶನ್. ದೆನ್ ದ ಡಿವಿಷನ್ ಈಸ್ ಫಾರ್ ಎಕ್ಸಾಂಪಲ್ 9/3. ಫಾರ್ ಎಕ್ಸಾಂಪಲ್ 9/3. ಹಿಯರ್ subtract one time we get 6, another time we get 3, another one time we get 0. How many times will be subtracted? 3 times will be subtracted. This is our quotient. 3 1s are 3 3s are 3 1s are 3 3s are. This is our quotient. Number of times subtracted is nothing but quotient. Here also 3 is obtained. Number of times subtraction is nothing but division. Number of times addition is nothing but multiplication. ಹಾಗಾದ್ರೆ ಈ ಕೇಸಲ್ಲಿ ಅಬ್ಸರ್ವ್ ಮಾಡ್ತಾ ಬರೋಣ. ಈ ಕೇಸಲ್ಲಿ ನೋಡಿ 7ನ 1 ಟೈಮ್ಸ್ 0 ಇಂದ ಸಬ್ಟ್ರಾಕ್ಟ್ ಮಾಡ್ತೀನಿ, ಏನು ಬರುತ್ತೆ 7 ಬರುತ್ತೆ. ಮತ್ತೊಂದು ಸಲ ಸಬ್ಟ್ರಾಕ್ಟ್ ಮಾಡ್ತೀನಿ 7 ಬರುತ್ತೆ, ಮತ್ತೊಂದು ಸಲ ಮಾಡ್ತೀನಿ 7 ಬರುತ್ತೆ, ಮತ್ತೊಂದು ಸಲ ಮಾಡಿದ್ರು 7 ಬರುತ್ತೆ. ಹಾಗಾದ್ರೆ ಇನ್ಫೈನೈಟ್ಲಿ ಮೆನಿ ಟೈಮ್ಸ್ ಮಾಡಿದ್ರು ಸಬ್ಟ್ರಾಕ್ಷನ್ನ ಏನು ಬರುತ್ತೆ ಆನ್ಸರು 7 ಬರ್ತಾ ಹೋಗುತ್ತೆ. ದಿರ್ ಇಸ್ ನೋ ಚೇಂಜ್. ದಟ್ಸ್ ವೈ ವಿ ಕ್ಯಾನಾಟ್ ಡಿಫೈನ್. ಆ ಟರ್ಮ್ನ ಏನು ಮಾಡೋಕ್ಕಾಗ್ತಾ ಇಲ್ಲ, ನಾವು ಡಿಫೈನ್ ಮಾಡೋಕ್ಕಾಗ್ತಾ ಇಲ್ಲ, ವ್ಯಾಲ್ಯೂ ಚೇಂಜ್ ಆಗ್ತಾ ಇಲ್ಲ. ದಟ್ಸ್ ವೈ ದೀಸ್ 7/0 ಆರ್ 8/0 or 2/0. This type of number is q is equal to 0. This type of number we can't express or we can't define. We can't define. That's why here the condition is q not equal to 0. That's why that this condition q not equal to 0. This type of example is an rational number. Next we move on irrational numbers. Next we move on irrational numbers. Irrational numbers. What are irrational numbers? The numbers, if s is said to be, the number s is said to be, the number s is said to be irrational number. The number s is said to be irrational number. It cannot written in the form of
P by Q, where P and Q belongs to Z and Q not equal to 0. The number na irrational number anta ಹೇಳ್ತಾ ಇದೀವಿ ಅಂದ್ರೆ ಆ ನಂಬರ್ ನ P by Q ಫಾರ್ಮ್ ಅಲ್ಲಿ ಎಕ್ಸ್ಪ್ರೆಸ್ ಮಾಡೋಕ್ಕಾಗಲ್ಲ, ವೇರ್ P and Q belongs to integer ಆಗಿದ್ದು ಮತ್ತೆ Q not equal to 0 ಅಂತ ಎಕ್ಸ್ಪ್ರೆಸ್ ಮಾಡೋಕ್ಕಾಗಲ್ಲ. ಫಾರ್ ಎಕ್ಸಾಂಪಲ್ root 2 we can't write P by Q form. P and Q belongs to Z, and also root 3, but root 4 can be expressed because the root 4 value is the product 2's. Here root 2 square root cancel, the value will be 2. 2 can be expressed as 2 by 1. The root 4 is an rational number. The root 2, root 3 and pi etc. These are all number we called as an irrational number. Later upcoming classes the irrational number concept, more concepts are discussed. We can conclude that the number system like this, the natural numbers including prime and composite number, the natural number including prime and composite numbers, and also the whole number including whole number, the symbol is W. Whole number includes natural number and includes 0. Natural number and includes 0 we called as an whole number. Next integer. The integer symbol is Z. Here both the integer includes all whole numbers and also negative numbers. This we call as an integer. Next the rational number Q, the symbol is Q, include integers and also the number is of the form P by Q, where PQ belongs to Z, Q not equal to 0, where P by Q, PQ belongs to Z, Q not equal to 0. And irrational numbers are it can be represented as Q complement or Q dash. The numbers are root 2, root 3, pi. These are all irrational numbers. The collection of rational, these are all rational numbers and these are all irrational number. The collection of rational and irrational number we called as an real numbers. Later classes we can deeply studied the rational number and irrational number collection na navenanta karkontivi, real numbers anta karkontivi. Agar my question is, all natural numbers are whole number? Yes, all natural numbers are whole number, because ella natural number kuda whole numbers alli idave. Agar ella whole numbers natural number? No, because 0 is a whole number but not a natural number. Then all rational numbers are integers. No, because the example 1 by 2 is a rational number, it is not an integer. 1 by 2 is a rational number. Ella rational number integer anta my question. Agar 1 by 2 antakantadu rational number because of P by Q form, where P and Q belongs to Z, but adu integer number alli barodilla. Then next topics are discussed in later classes. Thank you.